ನಮಸ್ತೆ. ಪ್ರಸಾದದಲ್ಲಿ ಬಹಳಷ್ಟು ವಿಚಾರಗಳನ್ನು ನಾನು ಹೇಳಿದ್ದೆ. ತೀರ್ಥ ಪ್ರಸಾದ ಯಾವ ರೀತಿ ಇದೆ, ವಸ್ತ್ರ ಪ್ರಸಾದದ ಬಗ್ಗೆ ಹೇಳಿದ್ದೆ. ಮಕ್ಕಳಾಗಲಿಲ್ಲ ಆದವರಿಗೆ ವಸ್ತ್ರ ಪ್ರಸಾದ ಯಾವ ರೀತಿ ವರಪ್ರಸಾದವಾಗುತ್ತೆ ಅಂಥೇಳಿ. ಅದೇ ರೀತಿ ಹೋಮದ ರಕ್ಷಾ ಪ್ರಸಾದ ಅಂತೀವಿ ನಾವು. ಅದನ್ನು ಯಾವ ರೀತಿ ಹಚ್ಕೋಬೇಕು ಅಥವಾ ಯಾವ ಹೋಮದ ರಕ್ಷೆಯನ್ನು ನಾವು ಉಪಯೋಗಿಸಬಾರದು, ಯಾವ ಸಂದರ್ಭದಲ್ಲಿ ಅನ್ನೋದನ್ನು ಸಹ ಹೇಳಿದ್ದೇನೆ. ಇವತ್ತು ಅದೇ ಪ್ರಸಾದದಲ್ಲಿ ಮುಂದುವರಿದ ಭಾಗ ಅಂದರೆ ಒಂದು ಪರ್ಣಪ್ರಸಾದ ಅಂದರೆ ಈಗ ಈ ಆಂಜನೇಯ ಸ್ವಾಮಿಗೆ ಅಥವಾ ಚಾಮುಂಡೇಶ್ವರಿ ಚೌಡೇಶ್ವರಿ ತಾಯಿಗೆ ಈ ಲಿಂಬೆಹಣ್ಣಿನ ಹಾರವನ್ನು ಅರ್ಪಿಸುವಂಥದ್ದಾಗಲಿ ಅಥವಾ ವೀಳ್ಯದೆಲೆಯ ಒಂದು ಹಾರವನ್ನು ಅರ್ಪಿಸುವುದಾಗಲಿ ಅಂತ ಏನು ಮಾಡ್ತೀವಲ್ವ, ಇದನ್ನು ಪರ್ಣಪ್ರಸಾದ ಅಂತ ಹೇಳ್ತೀವಿ. ಸೊ ಈ ಪರ್ಣಪ್ರಸಾದವನ್ನು ಯಾರ್ಯಾರು ಕೊಡಬೇಕು, ಯಾವುದಕ್ಕೋಸ್ಕರ ಕೊಡಬೇಕು ಅನ್ನೋದನ್ನು ಗ್ರಂಥಗಳಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿ. ಇಲ್ಲಿ ಮೇನಾಗಿ ಆಂಜನೇಯ ಸ್ವಾಮಿಗಳಿಗೆ ನಾವು ಎಲೆಯ ಒಂದು ಮಾಲೆಯನ್ನು ಹಾಕ್ತೇವೆ. ಅವರು ಯಾರ್ಯಾರು ಹಾಕಬೇಕು ಅಂದರೆ ಯಾವುದಕ್ಕೋಸ್ಕರ ಆ ಮಾಲೆಯ ಒಂದು ಹಾಕಿ ಆ ಪ್ರಸಾದವನ್ನು ಸ್ವೀಕರಿಸಬೇಕು ಅಂಥೇಳಿ. ಒಂದು, ಯಾರಿಗೆ ಕಾಯಿಲೆ ಇರ್ತದೋ ಅವರು, ಮನೆಯಲ್ಲಿ ಮಾಟ ಮಂತ್ರ ಇರುವಂಥವರು, ಆಮೇಲೆ ಸಂಸಾರದಲ್ಲಿ ನೆಮ್ಮದಿ ಇಲ್ಲದೆ ಇರುವಂಥವರು, ಈ ಸಣ್ಣ ಮಕ್ಕಳು ಸರಿಯಾಗಿ ಊಟ ತಿಂಡಿಯನ್ನು ಮಾಡ್ತಾರೆ ಬಟ್ ಆದರೆ ತೆಳುವಾಗಿರ್ತಾರೆ, ತೋರಾಗಲ್ಲ, ದಪ್ಪ ಆಗ್ತಾ ಇರಲ್ಲ, ಅವ್ರಿಗೆ ಅಂದರೆ ಮೈಗೆ ಸೇರ್ತಾ ಇರಲ್ಲ ಫುಡ್ಡು, ಅಂಥ ಒಂದು ಸಮಸ್ಯೆ ಇರುವಂಥ ಮಕ್ಕಳಿದ್ದರೆ, ಹಾಗೆ ಈ ವ್ಯಾಪಾರದಲ್ಲಿ ಆಗಾಗ ನಷ್ಟ ಆಗ್ತಾ ಇದ್ದರೆ ಅಥವಾ ಯಾವುದಾದ್ರೂ ದೃಷ್ಟಿ ಬಿದ್ದಿದೆ ಅಂತ ಆದರೆ, ಆಮೇಲೆ ಈ ಒಬ್ಬ ವ್ಯಕ್ತಿಯನ್ನು ಭಾಳ ಕೀಳಾಗಿ ನೋಡ್ತಾ ಇರ್ತಾರೆ. ಯಾರಾದರೂ ವ್ಯಕ್ತಿಯನ್ನು ನಾವು ಕೀಳಾಗಿ ನೋಡ್ತಾ ಇದ್ದಾರೆ ಒಬ್ಬರು ಅಂತ ಹೇಳಿದ್ರೆ ಆ ವ್ಯಕ್ತಿ ಅದನ್ನು ಮಾಡ್ಬೋದು. ಹಾಗೆ ಯಾರಿಗೆ ಶನೀಶ್ವರನ ಒಂದು ದೃಷ್ಟಿ ಇದೆ, ಸಾಡೆ ಸಾತಿ ನಡೀತಾ ಇದೆ, ಅಷ್ಟಮ ಪಂಚಮ ದೃಷ್ಟಿ ಈ ಥರದಲ್ಲಿ ಏನು ಹೇಳ್ತೀವಲ್ವ, ಆ ಥರ ಒಂದು ಸಮಸ್ಯೆ ಬಂದಾಗ, ಹಾಗೆ ಈ ಅಡ್ಮಿಟ್ ಆಗಿರ್ತಾರೆ ಹಾಸ್ಪಿಟ್ಲಲ್ಲಿ, ಅಡ್ಮಿಟ್ ಆದರೂ ಅವ್ರಿಗೆ ಆ ಔಷಧಿ ನಾಟ್ತಾ ಇರಲ್ಲ ಅಂದರೆ ತಾಗ್ತಾ ಇರೋದಿಲ್ಲ, ಅಂಥವರು ಇದನ್ನು ಮಾಡ್ಕೋಬೋದು. ಹಾಗೆ ಈ ಸುಂದರಕಾಂಡ ಪಾರಾಯಣ ಮಾಡಿ ವೀಳ್ಯದೆಲೆ ಹಾರವನ್ನು ಹಾಕಿ ಸ್ವಾಮಿಗೆ ಅರ್ಪಿಸಿ ಅದನ್ನು ನೀವು ಪ್ರಸಾದ ರೂಪದಲ್ಲಿ ಉಪಯೋಗಿಸಿದ್ರಿ ಅಂದರೆ ಸಕಲ ಕಾರ್ಯಗಳು ಸಿದ್ಧಿ ಆಗ್ತವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಹನುಮಾನ್ ಚಾಲೀಸ ಓದ್ಕೊಂಡು ಈ ವೀಳ್ಯದೆಲೆ ಹಾರವನ್ನು ಹಾಕಿ ಕೊಟ್ಟರೆ ಆ ಭಗವಂತನ ಒಂದು ಅನುಗ್ರಹ ಅಂದರೆ ಹನುಮಂತನ ಒಂದು ಅನುಗ್ರಹ, ಮಾರುತಿಯ ಒಂದು ಅನುಗ್ರಹ ನಿಮಗೆ ಆಗ್ತದೆ. ಅದೇ ರೀತಿ ನೀವು ಯಾವುದಾದ್ರೂ ವಾದ ವಿವಾದಗಳಲ್ಲಿ ಜಯಿಸಬೇಕು ಅಂತ ಇದ್ದರೂ ಸಂಕಲ್ಪ ಮಾಡಿ ನೀವು ಒಂದು ಎಲೆಯ ಹಾರವನ್ನು ಹಾಕಿ ಅದನ್ನು ಪ್ರಸಾದ ರೂಪದಲ್ಲಿ ಮಾಡ್ಕೋಬೋದು. ಅದೇ ರೀತಿ ಈ ಎಲೆಯನ್ನು ಹಾಕಿ ಗಂಗಾ ನದಿಗೆ ಬಿಡೋದ್ರಿಂದ ಸಹ ಗಂಗಾ ನದಿಯು ಶಾಂತ ಆಗ್ತಾಳೆ. ಅದೇ ರೀತಿ ಈಗ ಈ ನಿಂಬೆಹಣ್ಣಿನ ನಿಂಬೆಹಣ್ಣಿನ ಹಾರವನ್ನು ನೀವು ದೇವಿಗೆ ಅರ್ಪಿಸ್ತಾರೆ, ಅದು ಸಹ ಅಷ್ಟೇ. ಮಾಟ ಮಂತ್ರಗಳನ್ನು ಆದಾಗ, ಮನೆಯಲ್ಲಿ ದುಷ್ಟಗ್ರಹ ಪೀಡೆ ಇದ್ದಾಗ, ಅದೇ ರೀತಿ ಈ ಸಂಸಾರದಲ್ಲಿ ನೆಮ್ಮದಿ ಇಲ್ಲ, ಗಂಡ ಹೆಂಡತಿಯ ಜೊತೆ ಜಗಳ ನಡೀತಾ ಉಂಟು, ಮಕ್ಕಳ ಮಧ್ಯೆ ವೈಮನಸ್ಸಿದೆ, ಈ ರೀತಿ ಇದ್ದಾಗ, ಅಥವಾ ಕುಟುಂಬದವರ ಮಧ್ಯೆ ವೈಮನಸ್ಸಿದೆ, ಆ ಥರ ಸಮಸ್ಯೆ ಇದ್ದಾಗ, ಹಾಗೆ ನಿಮ್ಮ ಮನೆಯಲ್ಲಿ ವಾಸ್ತು ದೋಷಗಳಿದೆ, ಆ ಥರ ಸಮಸ್ಯೆ ಇದ್ದಾಗ, ಈ ಎಲ್ಲ ಸಮಸ್ಯೆಗಳಲ್ಲಿ ನೀವು ಇದನ್ನು ಉಪಯೋಗಿಸಿ ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ಬೋದು. ಈಗ ತಾಂಬೂಲವನ್ನು ನಾವು ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ಬೋದು, ತಿನ್ಬೋದು. ಈ ಲಿಂಬುವನ್ನು ನಾವು ಕಟ್ ಮಾಡಿ ಆ ರಸವನ್ನು ತೆಗೆದು ಮನೆಯಲ್ಲೆಲ್ಲ ಸಿಂಪಡಿಸುವ ಹಾಗೆ, ಅಥವಾ ಯಾರಿಗೆ ಸಮಸ್ಯೆ ಇರ್ತದೋ ಅವರಿಗೆ ಸಿಂಪಡಿಸುವಂಥದ್ದು, ಈ ರೀತಿಯನ್ನು ಮಾಡಿಕೊಂಡು ಈ ಕೆಲವೊಂದು ಕಡೆ ಶರಬತ್ತನ್ನು ಮಾಡಿ ಕುಡಿಯುವಂಥದ್ದು ಸಹ ಮಾಡ್ಬೋದು. ಸೊ ಇದಿಷ್ಟು ಪರ್ಣಪ್ರಸಾದದ್ದು. ಸೊ ಪ್ರಸಾದದ ವಿಧಗಳಲ್ಲಿ ಈಗ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದು ಪರ್ಣಪ್ರಸಾದದ ಒಂದು ವಿಚಾರವಾಗಿತ್ತು. ಇದನ್ನು ಬೇರೆಯವರಿಗೆ ಶೇರ್ ಮಾಡಿ, ಕೆಲವೊಂದು ವಿಚಾರಗಳು ಕೆಲವರಿಗೆ ಸಿಗೋದಿಲ್ಲ, ಅಂಥ ವಿಚಾರಗಳನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ. ಸೊ ಬೇರೆಯವ್ರಿಗೆ ಸಿಕ್ಕಿದ್ರೆ ನಾವು ಮಾಡಿರುವಂಥ ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕಾಗಿದೆ. ನಮಸ್ಕಾರ.